ಸಂಬಂಧ ತುಂಬಾ ಒಳ್ಳೇದು. ಇಂಥ ಸಂಬಂಧನ ನಾವು ಕೈ ಚೆಲ್ಲಿದ್ರೆ ನಮ್ಮಂತ ಮೂರ್ಖರು ಇನ್ಯಾರೂ ಇರೋದಿಲ್ಲ. ಹೌದಮ್ಮ, ನನ್ಗಂತೂ ನಮ್ ಕಾವೇರಿ ಕೇಶವ್ ಅಂಕಲ್ ಮನೆಗೆ ಸೊಸೆಯಾಗಿ ಹೋದ್ರೆ ತುಂಬಾ ಚೆನ್ನಾಗಿರ್ತಾಳೆ ಅಂತ ಅನಿಸ್ತಿದೆ. ನನ್ ಜೀವನ ಅಂತೂ ಹೀಗಾಯ್ತು. ನನ್ ತಂಗಿ ಆದ್ರೂ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ನನಗೂ ಅಷ್ಟೇ ಪೂರ್ಣಿ. ಹಗಲು ರಾತ್ರಿ ಇದ್ರ ಬಗ್ಗೆನೇ ಚಿಂತೆ ಆಗಿದೆ. ನಾವ್ ಹೇಗಾದ್ರೂ ಮಾಡಿ ಕಾವೇರಿನ ಈ ಮದ್ವೆಗೆ ಒಪ್ಪಿಸ್ಲೇಬೇಕು. ಅಮ್ಮ, ಅವಳು ಕೋಪದಲ್ಲಿ ದೂರ್ವಾಸಮುನಿ, ಹೇಗಮ್ಮ ಒಪ್ಸೋದು? ನಮ್ಮಿಂದಂತೂ ಈ ಕೆಲಸ ಆಗಲ್ಲ ಕಣೆ. ಆದ್ರೆ ಕಾವೇರಿ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಈ ಮದ್ವೆಗಳನ್ನ ಒಪ್ಪಿಸ್ಲೇಬೇಕು. ಅವಳಿ ಮದ್ವೆಗೆ ಒಪ್ಕೋಬೇಕು ಅಂದ್ರೆ ಅವಳು ಯಾರ ಮಾತನ್ನ ಕೇಳ್ತಾಳೋ ಅವ್ರ ಕೈಕಾಲ್ ನಾವ್ ಹಿಡಿಬೇಕು ಅಷ್ಟೇ. ಮನೆ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ದನ್ನ ಮಲ್ಲಿಕಾ ಸೀರಿಯಸ್ ಆಗಿ ತಗೊಂಡು ಹೀಗೆಲ್ಲ ಬಿಹೇವ್ ಮಾಡ್ತಿದ್ದಾಳ, ಅಥವಾ ನನಗೆ ಟಾಂಗ್ ಕೊಡಬೇಕು ಅಂತ ಹೀಗೆಲ್ಲ ಆಡ್ತಿದ್ದಾಳ? ನನಗೆ ಯಾಕೋ ಅವಳು ಬೇರೇನೋ ಪ್ಲ್ಯಾನ್ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಛೇ, ಈ ಮನೇಲಿ ನನಗೆಲ್ಲರೂ ಒಂಥರ ಶತ್ರುಗಳೇ. ಒಂದು ಕಡೆ ಆ ಪ್ರೀತಮ್ಮು ಆಫೀಸ್ಗೆ ಹೋಗಿ ಕೂತಿದ್ದಾನೆ, ಇನ್ನೊಂದು ಕಡೆ ಆ ಕಾವೇರಿ ತನ್ನ ತಾತಂದೆ ಆಫೀಸು ಅನ್ನೋ ಥರ ದರ್ಬಾರ್ ಮಾಡ್ತಾ ಇದ್ದಾಳೆ. ಛೈ, ಇಷ್ಟೆಲ್ಲ ಆಗಿದ್ದು ಆ ಡಾಕ್ಟ್ರಿಂದನೇ. ಅವನು ಕರೆಕ್ಟಾಗಿ ಪಾಯ್ಸನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಆ ಮುದ್ಕ ಗೊಟಕ್ಕಂದಿರೋನು. ಹಾಗೆಲ್ಲ ನನ್ನ ಕಂಟ್ರೋಲಿಗೆ ಬಂದಿರೋದು. ನನ್ನ ಬ್ಯಾಟ್ಲ ಈ ಸಿರಪ್ ಬಾಟ್ಲಿಗೆ ಪಾಯ್ಸನ್ ಹಾಕಿದ್ನಲ್ಲ, ಅದು ಇಷ್ಟೊತ್ತಿಗಾಗಲೇ ಕೆಲಸ ಮಾಡ್ತಿರ್ಬೇಕಲ್ಲ. ಆ್ಯಕ್ಚುಲಿ ಮಾವ ಬೆಳಿಗ್ಗೆ ಚೆನ್ನಾಗೇ ಇದ್ದರು. ಇಷ್ಟೊತ್ತಿಗೆ ಏನಾದರೂ ಅವ್ರ ಬ್ಯಾಲೆನ್ಸ್ ತಪ್ಪಿದಿದ್ರೆ ಆ ಪಾಯ್ಸನ್ನು ಕೆಲಸ ಮಾಡ್ತಿದೆ ಅಂತ ಅರ್ಥ. ಎಸ್, ಏನಾಗಿದೆ ಅಂತ ನೋಡ್ಕೊಂಡು ಬರೋಣ. ಈ ಮುದುಕ ಯಾರ ಜೊತೆ ಮಾತಾಡ್ಕೊಂಡು ಇಷ್ಟೊಂದು ನಗ್ತಿದ್ದಾನೆ? ದತ್ತ, ಇವನು ಯಾಕೆ ಇಲ್ಲಿಗೆ ಬಂದ? ದತ್ತ, ನಿಜ ಹೇಳ, ಈ ಥರ ನಕ್ಕು ತುಂಬ ದಿನ ಆಗಿತ್ತು ಕಣೋ. ನೀ ಬಂದಿದ್ದು ಎಷ್ಟು ಖುಷಿಯಾಗಿದೆ ಗೊತ್ತಾ ನನಗೆ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆದಮೇಲೆ ನಾನು ತುಂಬ ಡಿಪ್ರೆಸ್ಗೆ ಹೋಗಿದ್ದೆ. ಇವತ್ತೇ ಕಣೋ, ಇವತ್ತೇ ನಾನು ಖುಷಿಯಾಗಿರೋದು. ಹೌದು, ನಿನ್ನ ಮಗನಿಗೆ ಹೇಗೆ ಆಕ್ಸಿಡೆಂಟ್ ಆಯಿತು? ಅದು ಇನ್ನು ನಿಗೂಢವಾಗಿ ಉಳ್ಕೊಂಡಿದೆ ರಾಮ್. ಇದೆಲ್ಲ ಹೇಗಾಯಿತು ಅಂತ ನೀನು ನಿನ್ನ ಮಗನಿಗೆ ಕೇಳಲಿಲ್ವಾ? ಕೇಳಿದೆ. ಅವನು ಡ್ರಿಂಕ್ಸ್ ಮಾಡಿ ಕಾರಲ್ಲಿ ಮಲಗಿದ್ನಂತೆ. ಅವನ ಫ್ರೆಂಡ್ಸು ಕಾರಲ್ಲಿ ಇನ್ನೂ ಪಾರ್ಟಿ ಮಾಡ್ತಿದ್ರಂತೆ. ಅದಷ್ಟೇ ಅವನಿಗೆ ನೆನಪಿರೋದು. ಬೆಳಿಗ್ಗೆ ನೋಡಿದ್ರೆ ಆಕ್ಸಿಡೆಂಟ್ ಆಗಿ ಬೆಟ್ಟದ ಬದಿಲಿ ಉಸಿರಾಡೋಕ್ಕೂ ಕಷ್ಟವಾಗಿ ಬಿದ್ದಿದ್ದಂತೆ. ಅಲ್ಲಿ ಜನರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಕಾರು ನಜ್ಜುಗುಜ್ಜಾಗಿ ಗ್ಯಾರೇಜಲ್ಲಿದೆ. ನನಗಿದು ವಿಚಿತ್ರ ಅನ್ನಿಸ್ತಾ ಇದೆ. ಕಾರಲ್ಲಿದ್ದ ಮಗ ಆಕ್ಸಿಡೆಂಟ್ ಆಗಿ ಈಗ ಅನ್ಕಾನ್ಷಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಮಲಗಿದ್ದಾನೆ ಅಂತ ಅದರ ಅರ್ಥ ಏನು? ನನಗೇನು ಅರ್ಥ ಆಗ್ತಿಲ್ವೋ. ಇದೊಂದು ದೊಡ್ಡ ಮಿಸ್ಟ್ರಿ ಅನ್ನಿಸ್ತಾ ಇದೆ. ಇಲ್ಲ ದತ್ತ, ಇದನ್ನ ಇಲ್ಲಿಗೆ ಬಿಡಬಾರ್ದು. ಇದರ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಳ್ಳೇಬೇಕು. ನಾನು ಈಗಲೇ ಐಜಿಗೆ ಹೇಳ್ತೀನಿ. ಅವರೇ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಇದನ್ನು ಹ್ಯಾಂಡಲ್ ಮಾಡ್ತಾರೆ. ಅಷ್ಟು ಮಾಡು ರಾಮ್, ನನಗೂ ಸಮಾಧಾನ ಆಗುತ್ತೆ. ಬರೀ ನನ್ನ ವಿಷಯನೇ ಆಯಿತು. ನಿನ್ನ ವಿಷಯ ಏನೋ? ಯಾಕೋ ಫೋನಲ್ಲಿ ನಿನ್ನ ವಾಯ್ಸು ಲೋ ಆಗಿತ್ತು?
ಅಲ್ಲ ದತ್ತ, ಮನೇಲಿರೋ ಪಾಸಿಟಿವ್ ಎನರ್ಜಿ ಹೋದ್ಮೇಲೆ ಇನ್ಯಾವ ಖುಷಿಯಿಂದ ಮಾತಾಡೋಕ್ಕಾಗತ್ತೆ ಹೇಳು? ಯಾಕೋ ರಾಮ್, ಏನಾಯ್ತು? ಯಾಕೆ ಇಷ್ಟೊಂದು ಡಿಪ್ರೆಸ್ ಆಗಿದ್ದೀಯಾ? ದತ್ತ, ನಿನ್ನ ಮಗನ ಹಾಗೆ ನನ್ನ ಪರಿಸ್ಥಿತಿನೂ ಬಹಳ ವಿಚಿತ್ರವಾಗಿದೆ. ಇದ್ದಕ್ಕಿದ್ದ ಹಾಗೆ ಕೋಮಾಗೆ ಹೋದೆ. ಅದರಿಂದ ಸುಧಾರಿಸ್ಕೊಂಡು ಬರೋದಕ್ಕೆ 1 ತಿಂಗಳು ಬೇಕಾಯಿತು. ಯಾಕೆ ಕೋಮಾಗೆ ಹೋದೆ, ಯಾಕೆ ಹೀಗಾಯಿತು ಅಂತ ಯಾರೂ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ನನ್ನ ಮನೆ ಮೊದಲಿನ ಥರ ಇಲ್ಲ ದತ್ತ. ಮೊದಲಿದ್ದ ಖುಷಿ ಖುಷಿಯಾದ ವಾತಾವರಣ, ಒಗ್ಗಟ್ಟು ಎಲ್ಲ ಮಾಯ ಆಗಿ ಹೋಗಿದೆ. ಮನೆ ಮನಸ್ಸುಗಳ ಮಧ್ಯೆ ಬಿರುಕು ಮೂಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ನಾನು ಹೀಗೆ ಸೈಲೆಂಟ್ ಆಗಿದ್ರೆ ಗ್ಯಾರಂಟಿ ಮನೆ ಒಡೆದು ಹೋಗುತ್ತೆ. ಏನು ಹೇಳ್ತಿದ್ಯಾ ರಾಮ್? ಹ್ಞೂ ಕಣೋ, ನಾನು 1 ತಿಂಗಳು ಇಲ್ಲದೆ ಇರೋದಕ್ಕೆ ಮನೆಯಲ್ಲಿ ಏನೆಲ್ಲ ನಡೆದೋಗಿದೆ ಗೊತ್ತಾ? ನಾರ್ಮಲ್ ಟ್ರ್ಯಾಕಿಗೆ ಇನ್ನೂ ಬರೋಕ್ಕೆ ಸಾಧ್ಯನೇ ಇಲ್ಲ ಮಿಸ್ಟರ್ ಪರಶುರಾಮ್. ನಿನ್ನ ಮಗಳ ಭದ್ರಕೋಟೆನ ಭೇದಿಸಿ ನಿಮ್ಮನ್ನ ಮತ್ತೆ ಸಾವಿನ ಕುಣಿಕೆಯಲ್ಲಿ ನೇತಾಕಿದ್ದೀನಿ. ಇಲ್ಲಿ ಎಡವಟ್ಟಾದರೆ ಆಫೀಸಲ್ಲಿ ನಿಮ್ಮನ್ನು ಮುಗಿಸೋದು ಸಲೀಸು ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ಹದ್ದಿನ ಕಣ್ಣಲ್ಲಿ ಕಾಯೋಕೆ ಈ ದತ್ತ ಮತ್ತೆ ವಕ್ಕರಿಸಿದಾನೆ. ಈ ಹದ್ದಿಗೆ ಒಂದು ಹದ್ದು ಬಸ್ತು ಹಾಕಲೇಬೇಕು. ಯಾರಿಗೆ ಕೇಳಿದ್ರು ಏನು ವಿಷಯ ಅಂತ ಬಾಯಿ ಬಿಡ್ತಾ ಇಲ್ಲ. ನನ್ನನ್ನು ನೀವೇ ಗೈಡು, ನೀವೇ ಫಿಲಾಸಾಫರ್ ಅಂತ ಹೇಳಿ ಹಾಡಿ ಹೊಗಳುತ್ತಿದ್ದ ಕಾವೇರಿನೇ ಈಗ ಬದಲಾಗಿ ಹೋಗಿದ್ದಾಳೆ. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀಯ ಹೇಳು? ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ಕಣೋ ಲಿಟ್ರಲ್ಲಿ. ಇದೆಲ್ಲ ಮತ್ತೆ ನಾರ್ಮಲ್ ಟ್ರ್ಯಾಕಿಗೆ ಬರಬೇಕು ಅಂದರೆ ನಿನ್ನ ಸಹಾಯ ಬೇಕು ಕಣೋ. ಡೋಂಟ್ ವರಿ ರಾಮ್, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಥ್ಯಾಂಕ್ ಯು, ನನಗೆ ಆ ಭರವಸೆ ಇದೆ. ನೀನು ಆಸ್ಪತ್ರೆಗೆ ಚೆಕಪ್ ಬರ್ತೀಯಲ್ಲ, ಅಲ್ಲೇ ಮೀಟ್ ಮಾಡ್ತೀನಿ. ಟೇಕ್ ಕೇರ್. ಹಾಗಾದ್ರೆ ನೀನೇ ಮೊದಲು ಕಾವೇರಿ ಹತ್ರ ಮಾತಾಡ್ತೀಯಲ್ಲಮ್ಮ? ಒಬ್ಳು ತಾಯಿಯಾಗಿ ಅದು ನನ್ನ ಜವಾಬ್ದಾರಿ ಅಲ್ವಾ ಪೂರ್ಣಿ? ಅವಳು ಹಠ ಮಾಡಿದ್ರು ಅವಳ ಜೀವನ ಚೆನ್ನಾಗಿರ್ಬೇಕಂತ ಬಯಸ್ಬೇಕು ನಾನು. ನೀನ್ ಹೇಳೋದೇನೋ ಸರಿಯಮ್ಮ, ಆದ್ರೆ ಕಾವೇರಿ ಒಪ್ಕೋತಾಳ? ಪ್ರಯತ್ನನೇ ಮಾಡದೆ ಹಿಂದೆ ಸರಿಯೋದು ಒಳ್ಳೇದಲ್ಲ. ಮಾತಾಡಿ ನೋಡೋಣ.